ಆತ್ಮೀಯರೇ, MHID UDICE ಪ್ಲಸ್ನಲ್ಲಿ ಹೊರ ರಾಜ್ಯದಿಂದ ಬಂದಿರುವಂತಹ ವಿದ್ಯಾರ್ಥಿಗಳನ್ನು ಹೇಗೆ ಇಂಪೋರ್ಟ್ ಮಾಡಿಕೊಳ್ಳಬೇಕು, ಇಂಪೋರ್ಟ್ ಔಟ್ ಆಫ್ ಸ್ಟೇಟ್ ಸ್ಟೂಡೆಂಟ್ ಹೇಗೆ ಮಾಡಿಕೊಳ್ಳಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಟಿಫಿಕೇಷನ್ಸಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡುವ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾಯಿರಿ. ಮೊದಲಿಗೆ ನಾವು ಮೊಬೈಲ್ ಅಥವಾ ಕಂಪ್ಯೂಟರ್ನಲ್ಲಿ ಗೂಗಲ್ ಕ್ರೋಮ್ ಸರ್ಚ್ ಎಂಜಿನ್ ಓಪನ್ ಮಾಡಿಕೊಳ್ಳಬೇಕು. ಸರ್ಚ್ನಲ್ಲಿ UDICE ಪ್ಲಸ್ ಅಂತ ಟೈಪ್ ಮಾಡಿಕೊಂಡು ಸರ್ಚ್ ಕೊಡಬೇಕು. ಸರ್ಚ್ ರಿಸಲ್ಟ್ಸ್ UDICE+.gov.in UDICE ಪ್ಲಸ್ ಈ ಒಂದು ವೆಬ್ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು. ಈಗ ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್ ಆರೆಂಜ್ ಕಲರ್ ಬಟನ್ ಕ್ಲಿಕ್ ಮಾಡಬೇಕು. ಈಗ ಸ್ಟೂಡೆಂಟ್ಸ್ ಮಾಡ್ಯೂಲ್ ಸೆಲೆಕ್ಟ್ ಸ್ಟೇಟ್ ಕರ್ನಾಟಕ ಸೆಲೆಕ್ಟ್ ಮಾಡಿಕೊಳ್ಳಬೇಕು. ಗೋ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಸೈನ್ ಇನ್ ಯೂಸರ್ ID ನಮ್ಮ ಶಾಲೆಯ UDICE ಸಂಖ್ಯೆ, ಪಾಸ್ವರ್ಡ್ ನಾವು UDICEಗೆ ಸೆಟ್ ಮಾಡಿಕೊಂಡಿರುವ ಪಾಸ್ವರ್ಡ್ ನಮೂದಿಸಿ, ಕೊಟ್ಟಿರುವ ಕ್ಯಾಪ್ಚಾ ಕೆಳಗಡೆ ಎಂಟ್ರಿ ಮಾಡಿ ಲಾಗಿನ್ ಬಟನ್ ಕ್ಲಿಕ್ ಮಾಡಬೇಕು. ಹೋಮ್ ಪೇಜ್ಗೆ ಬಂದಾಗ 2023-24 ಅಕಾಡೆಮಿಕ್ ಇಯರ್ ವೈಟ್ ಎರೋ ಮಾರ್ಕ್ ಕ್ಲಿಕ್ ಮಾಡಬೇಕು. ಸ್ಕೂಲ್ ಇನ್ಫಾರ್ಮೇಷನ್ ಪಾಪಪ್ ವಿಂಡೋ ಕ್ಲೋಸ್ ಬಟನ್ ಕ್ಲಿಕ್ ಮಾಡಬೇಕು. ಎಡಗಡೆ ಇರುವ ಮೆನ್ಯೂನಲ್ಲಿ ಇಂಪೋರ್ಟ್ ಮಾಡ್ಯೂಲ್ ಬಟನ್ ಕ್ಲಿಕ್ ಮಾಡಬೇಕು. ಇಂಪೋರ್ಟ್ ಈಗ ಹೊರ ರಾಜ್ಯದಿಂದ ಬಂದಿರುವ ವಿದ್ಯಾರ್ಥಿಯನ್ನು ಇಂಪೋರ್ಟ್ ಮಾಡಿಕೊಳ್ಳಲು ಇಂಪೋರ್ಟ್ ಔಟ್ಸೈಡ್ ಸ್ಟೇಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಇಫ್ ದ ಯೂಸರ್ ಕಾಂಟ್ ಫೈಂಡ್ ದ ಸ್ಟೂಡೆಂಟ್ ಡೀಟೇಲ್ಸ್ ವಿತ್ ದ ಆಧಾರ್ ನಂಬರ್ ಇನ್ ಗೆಟ್ ಪೆನ್ ಆ್ಯಂಡ್ ಡೇಟ್ ಆಫ್ ಬರ್ತ್, ಕೈಂಡ್ಲಿ ಚೆಕ್ ದ ಡ್ರಾಪ್ ಆಫ್ಸ್ ಆರ್ ಇನ್ಆಕ್ಟಿವ್ ಸ್ಟೂಡೆಂಟ್ ಲಿಸ್ಟ್ ಆಫ್ ದೇರ್ ಡೀಟೇಲ್ಸ್. ಅಂದರೆ ಒಂದು ವೇಳೆ ನಾವು ಈ ಗೆಟ್ ಪೆನ್ ಆ್ಯಂಡ್ ಡೇಟ್ ಆಫ್ ಬರ್ತ್ ಈ ಒಂದು ಆಪ್ಷನ್ ಮೂಲಕ ವಿದ್ಯಾರ್ಥಿಗಳ ಪೆನ್ ಸಂಖ್ಯೆಯನ್ನು ನಮಗೆ ಎಂಟ್ರಿ ಮಾಡಿದಾಗ ವಿದ್ಯಾರ್ಥಿಗಳ ಒಂದು ಪೆನ್ ನಂಬರ್ ನಮಗೆ ಸಿಗದೆ ಹೋದರೆ ನಾವು ನೆಕ್ಸ್ಟು ಆ ಒಂದು ಶಾಲೆಯ ಡ್ರಾಪಾಕ್ಸ್ ಅಥವಾ ಇನ್ಯಾಕ್ಟಿವ್ ಸ್ಟೂಡೆಂಟ್ ಲಿಸ್ಟ್ನಲ್ಲಿ ನಮ್ಮ ಶಾಲೆಗೆ ಬಂದಿರತಕ್ಕಂತಹ ವಿದ್ಯಾರ್ಥಿಯ ಪೆನ್ ನಂಬರ್ ಇರುತ್ತದೆ. ಅಲ್ಲಿಂದ ಡ್ರಾಪ್ಬಾಕ್ಸ್ನಿಂದ ಅಥವಾ ಇನ್ಯಾಕ್ಟಿವ್ ಸ್ಟೂಡೆಂಟ್ ಲಿಸ್ಟ್ನಿಂದ ಈ ವಿದ್ಯಾರ್ಥಿಯ ಪೆನ್ ನಂಬರನ್ನು ನಾವು ಪಡೆದುಕೊಳ್ಳಬೇಕು ಎಂದು ಒಂದು ನೋಟ್ ಇದೆ. ಸ್ಟೇಟ್ ಈ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡಿ ವಿದ್ಯಾರ್ಥಿ ಯಾವ ರಾಜ್ಯದಿಂದ ಬಂದಿದ್ದಾನೆಯೋ ಆ ರಾಜ್ಯವನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಸ್ಟೂಡೆಂಟ್ ಪೆನ್ ಬಟನ್ ಕ್ಲಿಕ್ ಮಾಡಬೇಕು. ಸ್ಟೂಡೆಂಟ್ ಪೆನ್ ಗೊತ್ತಿರದಿದ್ದರೆ ಗೆಟ್ ಪೆನ್ ಆ್ಯಂಡ್ ಡೇಟ್ ಆಫ್ ಬರ್ತ್ ಇದೆ, ಈ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಸರ್ಚ್ ಆರ್ ಸೆಲೆಕ್ಟ್ ಸ್ಟೇಟ್ ಅಂತ ಇದೆ. ಮತ್ತೊಂದು ಸಲ ವಿದ್ಯಾರ್ಥಿಯ ರಾಜ್ಯವನ್ನು ಸೆಲೆಕ್ಟ್ ಮಾಡಿಕೊಳ್ಳಬೇಕು. ಆಧಾರ್ ನಂಬರ್ ನಮೂದಿಸಿ, ಇಯರ್ ಆಫ್ ಬರ್ತ್ನಲ್ಲಿ ವಿದ್ಯಾರ್ಥಿಯ ಜನನದ ವರ್ಷವನ್ನು ನಮೂದಿಸಿ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಸ್ಟೂಡೆಂಟ್ ಪೆನ್ ನಂಬರ್, ಡೇಟ್ ಆಫ್ ಬರ್ತ್ ಫೆಚ್ ಆಗ್ತದೆ. ಈಗ ಈ ಒಂದು ಸ್ಟೂಡೆಂಟ್ ಪೆನ್ ಮತ್ತು ಡೇಟ್ ಆಫ್ ಬರ್ತ್ಗಳನ್ನು ಕಾಪಿ ಮಾಡ್ಕೋಬೇಕು. ಕ್ಲೋಸ್ ಬಟನ್ ಕ್ಲಿಕ್ ಮಾಡಬೇಕು. ಸ್ಟೂಡೆಂಟ್ ಪೆನ್ ಟೆಕ್ಸ್ಟ್ ಬಾಕ್ಸ್ನಲ್ಲಿ ಕಾಪಿ ಮಾಡಿಕೊಂಡ ಪೆನ್ ನಂಬರನ್ನು ಪೇಸ್ಟ್ ಮಾಡಬೇಕು. ಡೇಟ್ ಆಫ್ ಬರ್ತ್ನಲ್ಲಿ ವಿದ್ಯಾರ್ಥಿ ಡೇಟ್ ಆಫ್ ಬರ್ತನ್ನು ನಮೂದಿಸಬೇಕು. ಗೋ ಬ್ಲೂ ಕಲರ್ ಬಟನ್ ಕ್ಲಿಕ್ ಮಾಡಬೇಕು. ವಿದ್ಯಾರ್ಥಿಯ ಡೀಟೇಲ್ಸ್ ಫೆಚ್ ಆಗುತ್ತದೆ. ಸ್ಟೂಡೆಂಟ್ ಬೇಸಿಕ್ ಡೀಟೇಲ್ಸು, ಸ್ಕೂಲಿಂಗ್ ಡೀಟೇಲ್ಸು, ಪ್ರೀವಿಯಸ್ ಸ್ಕೂಲಿಂಗ್ ಡೀಟೇಲ್ಸ್ ಫೆಚ್ ಆಗ್ತದೆ. ಇಂಪೋರ್ಟ್ ಸೆಕ್ಷನ್ನಲ್ಲಿ ಇಂಪೋರ್ಟ್ ಟು ಕ್ಲಾಸ್ ಇದೆ, ಕ್ಲಾಸ್ ಸೆಲೆಕ್ಟ್ ಮಾಡಿಕೊಳ್ಳಬೇಕು, ಸೆಕ್ಷನ್ ಸೆಲೆಕ್ಟ್ ಮಾಡಿಕೊಳ್ಳಬೇಕು. ಡೇಟ್ ಆಫ್ ಅಡ್ಮಿಷನ್
ಅಡ್ಮಿಷನ್ ಡೇಟ್ ನಮೂದಿಸಿ ಇಂಪೋರ್ಟ್ ಬ್ಲೂ ಕಲರ್ ಬಟನ್ ಕ್ಲಿಕ್ ಮಾಡಬೇಕು. ಆರ್ ಯು ಶ್ಯೂರ್ ಟು ಇಂಪೋರ್ಟ್ ದ ಸ್ಟೂಡೆಂಟ್ ಅಂತ ಸ್ಟೂಡೆಂಟ್ ನೇಮ್, ಕ್ಲಾಸ್ ಮತ್ತು ಯಾವ ಒಂದು ಕ್ಲಾಸ್ಗೆ ಇಂಪೋರ್ಟ್ ಮಾಡ್ಕೋಬೇಕು ಅಥವಾ ಅಡ್ಮಿಟ್ ಮಾಡ್ಕೋಬೇಕು ಡಿಸ್ಪ್ಲೇ ಆಗ್ತದೆ. ಕನ್ಫರ್ಮ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಸ್ಟೂಡೆಂಟ್ ಸಕ್ಸಸ್ಫುಲಿ ಇಂಪೋರ್ಟೆಡ್ ಅಂತ ಬರ್ತದೆ. ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ವಿದ್ಯಾರ್ಥಿ ಇಂಪೋರ್ಟ್ ಆಗಿರುವುದನ್ನು ಕನ್ಫರ್ಮ್ ಮಾಡ್ಕೋಬೇಕಾದ್ರೆ ಲಿಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಎಡಗಡೆ ಇರುವ ಮೆನುವಿನಲ್ಲಿ ಲಿಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಬಟನ್ ಕ್ಲಿಕ್ ಮಾಡಬೇಕು. ಆ್ಯಕ್ಟಿವ್ ಸ್ಟೂಡೆಂಟ್ಸ್ ಬಟನ್ ಕ್ಲಿಕ್ ಮಾಡಬೇಕು. ಇಲ್ಲಿ ಸರ್ಚ್ ಬಟನ್ಗೆ ಬಂದು ನಾವು ಇಂಪೋರ್ಟ್ ಮಾಡಿಕೊಂಡಿರುವ ವಿದ್ಯಾರ್ಥಿಯ ಹೆಸರನ್ನು ಟೈಪ್ ಮಾಡಿಕೊಳ್ಳಬೇಕು. ಸರ್ಚ್ ಕೊಡಬೇಕು. ಸರ್ಚ್ ಕೊಟ್ಟ ಮೇಲೆ ನಾವು ಇಂಪೋರ್ಟ್ ಮಾಡಿಕೊಂಡ ವಿದ್ಯಾರ್ಥಿ ಆ್ಯಕ್ಟಿವ್ ಸ್ಟೂಡೆಂಟ್ ಲಿಸ್ಟ್ಗೆ ಬಂದಿರುವುದನ್ನು ನಾವಿಲ್ಲಿ ನೋಡಬಹುದಾಗಿದೆ. ಸೊ ಹೀಗೆ ಔಟ್ ಆಫ್ ಸ್ಟೇಟ್ ಸ್ಟೂಡೆಂಟ್ ಹೇಗೆ ಇಂಪೋರ್ಟ್ ಮಾಡ್ಕೋಬೇಕು ಅನ್ನೋದನ್ನು ನೋಡಿದೆವು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಟಿಫಿಕೇಷನ್ಸಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.